ನಮ್ಮ ಜೊತೆ ರೋಟರಿ ಸಿಲ್ಕ್ ಸಿಟಿ ರಾಮನಗರ ವತಿಯಿಂದ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀಧರ್ ಅವರು ಹಾಗೂ ಶ್ರೀ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ SR ನಾಗರಾಜ್ ಸರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಾನು ಶ್ರೀಧರ್ ಅಂತ ಅಂದ್ಬಿಟ್ಟು ರೋಟರಿ ಸಿಲ್ಕ್ ಸಿಟಿ ರಾಮನಗರದ 9ನೇ ಅಧ್ಯಕ್ಷ. ನಾವು ಈ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ನವರು ಲಾಸ್ಟ್ ಇಯರು ಮಾಗಡಿಯಲ್ಲಿ ಇದೊಂದು ಪ್ರೋಗ್ರಾಮ್ ಮಾಡಿದ್ರು. ಇದೇ ಥರ ಟೈಲರಿಂಗ್ ಬ್ಯಾಚ್ ಒಂದು 30 ದಿನದ ಕೋರ್ಸ್ ಅದು. ಅದನ್ನು ನಾನು ಅಲ್ಲಿ ನೋಡಿ ಅಲ್ಲಿ ಪ್ರೇರೇಪಿತನಾಗಿ ನಾನು ನಮ್ಮ ಕ್ಲಬ್ಬಲ್ಲಿ ಮಾಡಬೇಕು ಅಂದ್ಬಿಟ್ಟು ಇದು ಲಾಸ್ಟ್ ಇಯರಿಂದನೇ ನಾನು ಅದನ್ನು ಕನಸು ಕಾಣ್ಕೊಂಡಿದ್ದೆ. ಬಟ್ ಆ ಕನಸು ಇವತ್ತೆಲ್ಲ ನನಸಾಗಿದೆ. ಒಟ್ಟು ಆ 30 ಡೇಸ್ ಕಾರ್ಯಕ್ರಮನ ಈ ನಮ್ಮ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಇದು ಒಂದು 30 ದಿನದ ಕಾರ್ಯಕ್ರಮ ಏನಿತ್ತು, ಆ 30 ದಿನದಿಂದ ಹೆಚ್ಚಾಗಿ 5 ದಿನ ಎಕ್ಸ್ಟ್ರಾನೇ ಮಾಡೈತೆ ವಿದ್ಯಾರ್ಥಿಗಳಿಗೆ ಕಲಿಕೆಯ ಉದ್ದೇಶದಿಂದ. ತುಂಬ ಚೆನ್ನಾಗೇ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದರು ಮತ್ತು ಚೆನ್ನಾಗಿ ಕಲ್ತಿದ್ದಾರೆ. ಮತ್ತು ನಾಳೆ ಎಲ್ಲ ಅವರು ಒಂಥರ ಹಬ್ಬದ ಥರ ಆಚರಣೆ ಮಾಡ್ತಾರೆ. ನಾಳೆ ಸಮಾರೋಪ ಸಮಾರಂಭವನ್ನ ಐತೆ ರಾಮನಗರ MG ರೋಡಲ್ಲಿ ಕನ್ಯಕಾ ಮಾಲಲ್ಲಿ ಒಂದು ಇದನ್ನು ಟೈಲರಿಂಗ್ ಉಚಿತ ತರಬೇತಿಯ ಸಮಾರೋಪ ಸಮಾರಂಭ. ಜೊತೆಗೆ ಅಲ್ಲಿ ಉಚಿತ ಬ್ಯೂಟಿ ಪಾರ್ಲರ್ ಕಿಟ್ಟು ಮತ್ತು ಕ್ರೋಶಾ ಕಿಟ್ನ ವಿತರಣೆ ಮಾಡ್ತಾಯಿದ್ದೀವಿ. ಈ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಡಿಸ್ಟ್ರಿಕ್ಟ್ 319 ಜಿಲ್ಲಾ ಪಾಲಕರು ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಇದನ್ನು ಸಂಪೂರ್ಣ ಪ್ರಾಯೋಜಕತ್ವವನ್ನು ನಮ್ಮ ರೋಟರಿ ಸಿಲ್ಕ್ ಸಿಟಿ ಸದಸ್ಯರಾದ ಶ್ರೀಯುತ ರೋಟರಿಯನ್ ಲಕ್ಷ್ಮಣ್ ಅಂತ ಗಣೇಶ್ ಜ್ಯುವೆಲ್ಲರಿ ಮಾಲೀಕರು ಇದರ ಸಂಪೂರ್ಣ ವೆಚ್ಚ ಟೈಲರ್ ಮಿಷಿನನ್ನು ಕೂಡ ಉಚಿತವಾಗಿ ಅವರೇ ಕೊಡಿಸ್ತಾ ಇದ್ದಾರೆ. ಮತ್ತು ಬ್ಯೂಟಿ ಪಾರ್ಲರ್ ಕಿಟ್ಟು ಕೂಡ ಅವರೇ ಕೊಡಿಸ್ತಾ ಇದ್ದಾರೆ. ಮತ್ತು ಕ್ರೋಶಾ ಕಿಟ್ಟು ಅವರೇ ಕೊಡ್ತಾ ಇದ್ದಾರೆ. ಇದು ಸಂಪೂರ್ಣ ಪ್ರಾಯೋಜಕತ್ವ ನಮ್ಮ ರೋಟರಿಯನ್ ಲಕ್ಷ್ಮಣ್ ಸರ್ ಅವರಿಂದ. ಈ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ಪರವಾಗಿ ಹಾಗೂ ರೋಟರಿ ಸಿಲ್ಕ್ ಸಿಟಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಲಕ್ಷ್ಮಣ್ ಸರ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್ ಈ ಸಂದರ್ಭದಲ್ಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜು SR ಅಂತ. ಶ್ರೀ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ನ ಆ ಸಂಸ್ಥೆಯ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಈ ಒಂದು ಸಂಸ್ಥೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡೋ ಸಲುವಾಗಿ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಬರ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅಂದರೆ ಬಳ್ಳಾರಿಯಿಂದ ಹಿಡಿದು ಬಿಜಾಪುರ, ತುಮಕೂರು, ತಿಪಟೂರು, ಹಿರಿಯೂರು, ಪಾವಗಡ, ತುರುವೇಕೆರೆ ಇನ್ನೂ ಮುಂತಾದ ಕೇಂದ್ರಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಗಡಿಯಲ್ಲಿ ಮಾಡ್ತಿದ್ದಾಗ ಶ್ರೀಯುತ ನಮ್ಮ ರೋಟರಿ ಸಿಲ್ಕ್ ಸಿಟಿ ಅಧ್ಯಕ್ಷರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಈ ಒಂದು ಕಾರ್ಯಕ್ರಮವನ್ನು ನಾವು ರಾಮನಗರದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ, ದಯವಿಟ್ಟು ಬಂದು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡಿ ಅಂತ ಕೇಳಿದ್ರು. ಆಗ ನಾನು ಅವರ ಒತ್ತಾಯದ ಮೇರೆಗೆ ಮತ್ತು ನನ್ನ ಒಂದು ಇಂದಿನ ರಾಮನಗರದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಒಂದು ಆಸಕ್ತಿ ಇತ್ತು. ಅದರಿಂದ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಮನಪೂರ್ವಕವಾಗಿ ಬಂದು ಈ ಕಾರ್ಯಕ್ರಮನ 30 ದಿನಗಳ ಕಾಲ ತರಬೇತಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೇವೆ. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದು ಪ್ಲೈನ್ ಬ್ಲೌಸ್, ಒಂದು ಲೈನಿಂಗ್ ಬ್ಲೌಸ್, ಒಂದು ಚೂಡಿದಾರ ಮತ್ತು ನಮ್ಮ ಬ್ಯೂಟಿ ಪಾರ್ಲರ್ಸು ಮತ್ತು ನಮ್ಮ ಸೀರೆಗಳಿಗೆ ಕ್ರೋಶಾ ಮತ್ತು ಕುಚ್ಚು ಹಾಕುವ ತರಬೇತಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದೇವೆ. ಇಲ್ಲಿ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳ ಹೇಳಿಕೆಯ ಪ್ರಕಾರ ತರಬೇತಿ ಯಶಸ್ವಿಯಾಗಿದೆ. ಇದಕ್ಕೆ ಕಾರಣಕರ್ತರು ನಮ್ಮ ಶ್ರೀಯುತ ಶ್ರೀಧರ್ ಸರ್ ಅವರು. ಶ್ರೀಧರ್ ಸರ್ ಅವರು ಈ ಕಾರ್ಯಕ್ರಮನ ಉತ್ತೇಜನ ಮಾಡಲಿಲ್ಲ ಅಂದರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕಾಗಲಿಲ್ಲ. ತನು ಮನ ಧನ ಹಾಗೂ ನಮ್ಮೆಲ್ಲರ ಸೌಕರ್ಯ ಹಾಗೂ ವಿದ್ಯಾರ್ಥಿಗಳ ಅನುಕೂಲ ಅನಾನುಕೂಲಗಳನ್ನು ನಮ್ಮ ಮನೆಯ ಕೆಲಸ ಅಂತ ಅಂದ್ಕೊಂಡು ಈಗ ಈ ನಮ್ಮ ರೋಟ್ರಿ ಕೆಲಸನೇ ದೇವರ ಕೆಲಸ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಈ ಯಶಸ್ವಿ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಟ್ರಸ್ಟ್ನ ಪರವಾಗಿ ಹಾಗೂ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅವ್ರಿಗೆ ದೇವರು ಇವರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ನಿರುದ್ಯೋಗ ನನ್ನ ಒಂದು ಬಯಕೆ ಏನಪ್ಪ ಅಂದರೆ ಇನ್ನೂ ಸುಮಾರು ನಿರುದ್ಯೋಗಿ ಯುವತಿಯರು ಈ ರಾಮನಗರದಲ್ಲಿ ಸುಮಾರು ಒತ್ತಾಯ ಮಾಡ್ತಿದ್ದಾರೆ. ಕಾರ್ಯಕ್ರಮನ ಮತ್ತೊಂದು ಸಾರಿ ಮಾಡಿ ನಾವು ಹಲವಾರು ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಮಾಡಿ ಇಲ್ಲಿ ತುಂಬ ಜನ ನಿರುದ್ಯೋಗಿಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ನಾನು ಅವರಲ್ಲಿ ಒಂದು ಮನವರಿಕೆ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಮತ್ತೊಂದು ಬಾರಿ ರಾಮನಗರದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಈ ರೀತಿ ಈ ಒಂದು ಕಾರ್ಯಕ್ರಮನ 1 ತಿಂಗಳು ಯಾವ ಥರ ನಮ್ಮ ಜೊತೆಲಿ ಇದ್ದು ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾಗಿದ್ದೀರೋ ಅದೇ ಥರ 2ನೇ ಬಾರಿಗೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಕ್ಕೆ ಕಾರಣಕರ್ತರಾಗಿ ಅಂತ ನಾನು ಹೇಳ್ತಾ ನನಗೆ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಪ್ರತಾಪ್ ಔಟ್ಡೋರ್ ಲೆನ್ಸ್ ಸ್ಟುಡಿಯೋಯಿಂದ ನಿಮ್ಮ ಡಿ ಪ್ರತಾಪ್ ಮಾತಾಡ್ತಾ ಇದ್ದೀನಿ.
1 ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಬಂದು ಒಂದು ಟ್ರೈನಿಂಗ್ ವಿಷಯವಾಗಿ ಈ ಜಾಗದಲ್ಲಿ ಮಾತಾಡಿದ್ದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ರೋಟರಿ ಸಿಲ್ಕ್ ಸಿಟಿ ರಾಮನಗರ ಹಾಗೂ ಶ್ರೀ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ಹಾಗೂ ಲೇಡೀಸ್ ಟೈಲರಿಂಗ್ ತರಬೇತಿ ಅಂತೇಳಿ ಮಾಡಿದರು. ಇದರ ಬಗ್ಗೆ ನಾವೊಂದು ಕಂಟೆಂಟ್ ಮಾಡಿದಾಗ ಸುಮಾರು ಜನ ಆಸಕ್ತಿ ಉಳ್ಳ ಹೆಣ್ಮಕ್ಳುಗಳು ಇಲ್ಲಿ ಬಂದು ಟ್ರೈನಿಂಗ್ ತಗೊಳ್ತಿದ್ದಾರೆ ಅಂತ ಇಲ್ಲಿ ವಿಚಾರ ಗೊತ್ತಾಯಿತು. ಈಗ ಕೊನೆಯ ಹಂತಕ್ಕೆ ಬಂದಿದೆ. ಯಾವ ಥರ ಟ್ರೈನಿಂಗ್ ತೊಗೊಂಡಿದ್ದಾರೆ, ಅವ್ರು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ಒಂದು ಫೀಡ್ಬ್ಯಾಕ್ ತಗೋಣ ಬನ್ನಿ. ನಮಸ್ತೆ. ನಮಸ್ತೆ ಸರ್. ತಾವೆಲ್ಲಿಂದ ಬರ್ತಾ ಇರೋದು? ನಾನು ಬರ್ತಿರೋದು ಮದ್ದೂರಿಂದ. ತಮ್ಮ ಹೆಸರು? ವರ್ಷಿಣಿ ಅಂತ. ಮೇಡಮ್, ಈ ಒಂದು ತರಬೇತಿ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು, ಏನು ಹೇಳ್ತೀರಾ? ಸರ್, ನಾನು ಯೂಟ್ಯೂಬ್ ಚಾನಲಿಂದ ಚಾನಲ್ ನೋಡ್ಬಿಟ್ಟು ಬಂದಿದ್ದು, ಮತ್ತು ಪಾಂಪ್ಲೆಕ್ಸ್ ಹಂಚಿದ್ರು, ಅದರಿಂದ ಬಂದೆ. ಆಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಕ್ಲಾಸ್ ಬಗ್ಗೆ. ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕು ಅಂತ ನಮ್ಮ ಮನೇಲೆಲ್ಲ ನೀನು ಮಾಡ್ತೀಯಾ ಮಾಡು ಅಂತ, ಇಂಟ್ರೆಸ್ಟ್ ಇದೆ ನಿನಗೆ ಮಾಡು ಅಂತ ಎಲ್ಲ ನನಗೆ ಫೋರ್ಸ್ ಮಾಡ್ತಿದ್ರು. ಸೊ ನಾನು ಅದಕ್ಕೆ ಇಂಟ್ರೆಸ್ಟ್ ಆಗಿ ನಾನು ಜಾಯಿನ್ ಮಾಡಿಕೊಂಡೆ. ಆಮೇಲೆ ನನಗೆ ಈ ಕೋರ್ಸ್ ಕಲ್ತಿರೋದ್ರಿಂದ ತುಂಬಾ ಹೆಲ್ಪ್ ಇದೆ. ಆಮೇಲೆ ಈ ಕೋರ್ಸ್ ಕಲಿತಾ ಇರೋ 1 ಮಂತ್ ಕೋರ್ಸಲ್ಲಿ ನಾನು ಬಂದು ತುಂಬಾ ಕಲ್ತಿದ್ದೀನಿ. ಮುಂದೆ ಇನ್ನೂ ಅಳವಡಿಸ್ಕೊತೀನಿ. ನಾನು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಈ ಕೋರ್ಸ್ 1 ಮಂತ್ ಕೋರ್ಸಲ್ಲಿ ಇಲ್ಲಿ ರೋಟ್ರಿ ಅವರು ಮತ್ತು ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ಅವ್ರ ಕಡೆಯಿಂದ ಹೆಲ್ತ್ ಕ್ಯಾಂಪ್ ನಡೆದಿದೆ. ಊಟದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಕೂಡ ಆಗಿದೆ. ಆಮೇಲೆ ಮ್ಯಾಮ್ಗಳು ತುಂಬ ಚೆನ್ನಾಗಿ ನಮಗೆ ಕಾಂಪ್ರಮೈಸ್ ಮಾಡಿದ್ದಾರೆ. ಆಮೇಲೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಮತ್ತು ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ಗೆ ಮತ್ತು ರೋಟ್ರಿ ಸಿಲ್ಕ್ ಸಿಟಿ ಅವ್ರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿ ಹೇಳೋಕೆ ಇಷ್ಟಪಡ್ತೀನಿ ಸರ್. ಹೆಸರು ಮೇಡಮ್? ಸವಿತಾ ಅಂತ. ಎಲ್ಲಿಂದ ಬಂದಿರತ್ತವ? ಚಾಮುಂಡೇಶ್ವರಿ ಎಕ್ಸ್ಟೇಷನಿಂದ, ರಾಮನಗರ. ರಾಮನಗರದಿಂದನಾ? ಮೇಡಮ್, ಟ್ರೈನಿಂಗ್ ಎಲ್ಲ ಮುಗಿತಾ ಇದೆ ನಿಮ್ಮದು? ಹಾಂ ಸರ್, ಮುಗಿತಾ ಇದೆ. ಇನ್ನೊಂದು ಡೇ ಇದೆ ಲಾಸ್ಟ್. ಹೇಗೆ ಅನಿಸ್ತಿದೆ ಮೇಡಮ್? ತುಂಬ ಕಲ್ತಿದ್ದೀವಿ ಸರ್. ಇದರಿಂದ ಡ್ರೆಸ್ ಹೊಲಿಯೋಕ್ಕೆ ಕಲ್ತಿದ್ದೀವಿ, ಬ್ಲೌಸ್ ಹೊಲಿಯೋದು ಕಲ್ತಿದ್ದೀವಿ. ಮತ್ತು ಇದರಿಂದ ನಮ್ಗೆ ಹೆಲ್ಪ್ ಆಗಿದೆ ತುಂಬ. ಸ್ಟಿಚಿಂಗಲ್ಲಿ ಮುಖ್ಯವಾಗಿ ಹೊಲಿಗೆ ತರಬೇತಿ ಅನ್ನೋದು ಫಸ್ಟ್ ಇಂಪಾರ್ಟೆಂಟು. ನಿಮಗೆ ಇದಕ್ಕೂ ಮುಂಚೆ ಏನಾದರೂ ಅಕಸ್ಮಾತು ಬೇಸಿಕ್ ಏನಾದರೂ ಹೊಲಿಗೆ ಮಿಷಿನ್ ಏನಾದರೂ ಯೂಸ್ ಮಾಡಿದ್ರಾ? ಲೈಟಾಗಿ ಮಾಡಿದ್ದು ಸರ್, ರೆಗ್ಯುಲರ್ ಆಗಿ ಏನಿರಲಿಲ್ಲ. ಆದರೆ ಇಲ್ಲಿ ಬಂದಮೇಲೆ ಕಲ್ತಿದ್ದು. ನೀವು ಅಲ್ಲಿ ಕಲ್ತಾದ್ಮೇಲೂ ಈಗ ಇಲ್ಲಿ ಕಲ್ತಾದ್ಮೇಲೂ ಯಾವ ಥರ ಅನಿಸ್ತಾ ಇದೆ ನಿಮಗೆ? ಅಲ್ಲಿ ಸುಮ್ಮನೆ ಹಳೆ ಬಟ್ಟೆಗಳು ಹೊಲಿಗೆ ಆಗ್ತಿದ್ದೋ, ಇಲ್ಲಿ ಬಂದಲೇ ಕಟಿಂಗ್ ಮಾಡಿ ಹೊಲಿಯೋದು ಕಲ್ತ್ಕೊಂಡಿದ್ವಿ. ಬ್ಲೌಸ್ ಇಲ್ಲಿ ಯಾವ್ಯಾವ ಥರ ನೀವು ತರಬೇತಿ ಕಲ್ತಿದ್ದೀರಾ? ತರಬೇತಿ ಅಂದರೆ ಎಲ್ಲ ಅಂದರೆ ಡ್ರೆಸ್ಸಸ್ ಯಾವ ಥರ ಡ್ರೆಸ್ಸಸ್ನ ಹೊಲಿಯೋದನ್ನ ಕಲ್ತಿದ್ದೀರಾ ಅಂತ? ಲೈನಿಂಗ್ ಬ್ಲೌಸು, ಪ್ಲೈನ್ ಬ್ಲೌಸು, ಸಾದಾ ಚೂಡಿದಾರ, ಪ್ಯಾಂಟ್ 2 ಥರ, ಟಾಪ್ 1 ಕಲ್ತಿದ್ದೀವಿ ಸರ್. ಓಕೆ. ಇನ್ನು ನಿಮಗೆ ಟ್ರೈನಿಂಗು ಬೇಕಾಗುತ್ತಾ ಅಥವಾ ಈ ಕಲ್ತಿರೋದ್ರಿಂದನೇ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದಾ? ಕಲ್ತಿದ್ದೀವಿ ಸರ್. ಇನ್ನೂ ಕಲಿಯೋದು ಇರುತ್ತೆ ಅಲ್ವಾ? ಪ್ರಾಕ್ಟೀಸ್ ಇರುತ್ತೆ. ಪ್ರಾಕ್ಟೀಸ್ ನೀವೇ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ಇದರಲ್ಲಿ 100 ಆಗ್ತೀರಾ? ಹೌದು ಸರ್. ಥ್ಯಾಂಕ್ ಯು. ಖುಷಿ ಆಯಿತು ಸರ್. ನಮ್ಗೆ ಸ್ವಲ್ಪ ಸಣ್ಣ ಪುಟ್ಟ ಹೊಲಿಗೆ ಅಷ್ಟೇ ಬರ್ತಿದ್ದು. ಇಲ್ಲಿಗೆ ಬಂದಮೇಲೆ ಪರ್ಫೆಕ್ಟಾಗಿ ಅಳತೆ ತೊಗೊಂಡು ಕಟಿಂಗ್ ಮಾಡೋದು ಕಲ್ತ್ಕೊಂಡ್ವಿ. ಪರ್ಫೆಕ್ಟಾಗಿ ಫಿನಿಶಿಂಗ್ ಕೊಡೋದು, ಲೈನಿಂಗ್ ಬ್ಲೌಸ್ಗೆಲ್ಲ ಕಲ್ತ್ಕೊಂಡಿದ್ದೀವಿ. ಪ್ಲೈನ್ ಟಾಪ್ ಹೊಲಿತೀವಿ, ಲೈನಿಂಗ್ ಟಾಪ್ ಹೊಲಿತೀವಿ. ಇವತ್ತು ಪ್ಯಾಂಟ್ ಹೊಲಿತಾ ಇದ್ದೀವಿ. ಆಟೋಲೆಲ್ಲ ಹೇಳ್ಕೊಂಡು ಬರ್ತಾರಲ್ಲ, ಮತ್ತು ಫ್ರೆಂಡ್ಸು ಇಂದ ಗೊತ್ತಾಯಿತು. ಅಡ್ವರ್ಟೈಸ್ಮೆಂಟ್ ನಿಮಗೆ ಗೊತ್ತಾಯ್ತು? ಹೌದು. ಸೊ ಇಲ್ಲಿ ಬಂದಾದ್ಮೇಲೆ ನಿಮ್ಗೆ ಏನಾದ್ರೂ ಇಲ್ಲಿ ಸ್ವಲ್ಪ ಏನಾದ್ರು ಮುಜುಗರ ಥರ ಅನ್ನಿಸ್ತಾ ಅಥವಾ ನಾನು ಫ್ರೀಯಾಗಿ ಇಲ್ಲಿ ತರಬೇತಿ ಕಲಿಬೋದು ಅಂತ ಅನ್ನೋದು ನಿಮ್ಮ ಮನಸ್ಸಲ್ಲಿ ಏನಾದರೂ ಬಂತಾ? ಇಲ್ಲ, ನಂಗೆ ಯಾವುದೇ ಥರ ಮುಜುಗರ ಅನಿಸ್ಲಿಲ್ಲ. ಎಲ್ಲರೂ ತುಂಬ ಇದಾಗಿ ಹೇಳ್ಕೊಟ್ರು, ಚೆನ್ನಾಗಿ ಹೇಳ್ಕೊಟ್ರು. ನಮ್ಗೆ ಯಾವುದೇ ಥರದ್ದು ಮುಜುಗರ, ನಾವು ಕಲಿತೀವೋ ಇಲ್ವೋ ಅನ್ನೋದು ಯಾವ ಥರ ಅನುಮಾನನೂ ಬಂದಿಲ್ಲ ನನಗಿದು. ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಎಲ್ಲನೂ. ಇಲ್ಲಿ ತರಬೇತಿ ಕೊಡುವಂಥವ್ರು ನಿಮಗೆ ನೀಟಾಗಿ ಹೇಳ್ಕೊಟ್ಟಿದ್ದಾರಾ? ಹೇಳ್ಕೊಟ್ಟಿದ್ದಾರೆ ಸರ್. ಎಲ್ಲ ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಡು. ಒಬ್ಬೊಬ್ಬರ ಹತ್ರನೂ ಬಂದು ಚೆನ್ನಾಗಿ ನೀಟಾಗಿ ಹೇಳ್ಕೊಡ್ತಾರೆ. ಅಡ್ವರ್ಟೈಸಿಂದ ಗೊತ್ತಾಯಿತು. ಮತ್ತು ಜೊತೆಗೆ ನಮ್ಮ ಸಿಸ್ಟರ್ ಇಲ್ಲಿ ಬಂದು ಜಾಯ್ನ್ ಆಗಿದ್ದರು. ಅವರು ನಮಗೆ ಹೇಳಿದ್ರು ಸರ್, ಈ ಥರ ಇದೆ, ಈ ಥರ ಫ್ರೀ ಕೋರ್ಸ್ ಇದೆ, ನಾನು ಜಾಯ್ನ್ ಆಗಿದ್ದೀನಿ, ನೀನು ಬಂದು ಜಾಯ್ನ್ ಆಗು ಅಂತ ಹೇಳಿದ್ರು. ಈ ಥರ ಒಂದು ಬೇರೆ ಟ್ರೈನಿಂಗ್ಗಳು ಅಕಸ್ಮಾತ್ ಏನಾದರೂ ಸ್ಟಾರ್ಟ್ ಆಯಿತು ಅಂತಂದರೆ ನೀವು ಅಕ್ಕಪಕ್ಕದವ್ರಿಗೆಲ್ಲ ತಿಳಿಸುವಂಥ ಕೆಲಸ ಮಾಡ್ತೀರಾ? ಹೌದು ಸರ್, ಮಾಡ್ತೀವಿ. ಏನೇನು ಕಲ್ತಿದ್ದೀರಾ ನೀವು ಇಲ್ಲಿ? ಬ್ಲೌಸು, ಲೈನಿಂಗ್ ಬ್ಲೌಸು, ಮತ್ತು ಡ್ರೆಸ್ಸು, ಪ್ಯಾಂಟು, ದುಪ್ಪಟ್ಟ ಎಲ್ಲ ಹೇಳ್ಕೊಡ್ತಾರೆ ಸರ್. ಎಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀರಾ ನೀವು? ನೆಕ್ಸ್ಟು ಮನೇಲೇ ಪ್ರಾಕ್ಟೀಸ್ ಮಾಡೋಣ ಅಂತಿದ್ದೀವಿ ಸರ್. ಓಕೆ. ಪ್ರಾಕ್ಟೀಸ್ ಆದಮೇಲೆ ನಾವೇ ಓನಾಗಿ ನಮ್ಮ ಮನೇಲೇ ವರ್ಕ್ ಮಾಡೋಣ ಅಂತಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಇದು ತುಂಬ ಖುಷಿ ಆಯಿತು. ಕಮ್ಮಿ ದುಡ್ಡಲ್ಲಿ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಂಗಾಯ್ತು ಸರ್. ಇದೇ ಬೇರೆ ಕಡೆ ಕಲಿತೀವಿ ಅಂತಿದ್ರೆ ತುಂಬ ತಿಂಗಳಾರ್ಗಟ್ಲೆ ಬೇಕಿತ್ತು ಕಲಿಯೋಕ್ಕೆ. ನಾವು ಇಲ್ಲಿ 1 ತಿಂಗಳಲ್ಲಿ ಒಂದು ಲೈನಿಂಗ್ ಬ್ಲೌಸು, ಪ್ಲೇನ್ ಬ್ಲೌಸು, ಡ್ರೆಸ್ಸು, ಪ್ಯಾಂಟು ಎಲ್ಲ ಹೇಳ್ಕೊಟ್ರೆ ತುಂಬ ಖುಷಿ ಆಯಿತು ಸರ್. ನಾವು ಯಾವತ್ತೂ ಮಿಷಿನ್ ತಿಳಿದಿರಲಿಲ್ಲ, ಇಲ್ಲೇ ಬಂದು ಕಲಿತಿದ್ದು ತುಂಬ ಖುಷಿ ಆಯಿತು ಸರ್.
ಸರ್ ನಮ್ಮ ಫ್ರೆಂಡ್ಸ್ ಈ ಥರ ಟ್ರೈನಿಂಗ್ ಕೊಡ್ತಾರೆ, ಹೋಗಿ ನೋಡಿ ಅಂದರು. ನಾವು ಬೇರೆ ಕಡೆ ಎಲ್ಲ ಹೋಗಿದ್ವಲ್ಲ, ಅದು ನಮಗೆ ನಿಯರ್ ಆಗಬೇಕು, ಮನೆ ಹತ್ರ ಇರಬೇಕು. ನಾವು ಬಂದಾಗ ಲೇಡೀಸ್ಗಳು ಬಂದಾಗ ಅವ್ರ ಮೂಲ ಸೌಕರ್ಯಗಳು ಹೇಗಿರ್ತದೆ ಅಂತ ನೋಡ್ಕೋಬೇಕು ಫಸ್ಟ್. ಅದಕ್ಕೆ ನಾನು ಬಂದು ಟ್ರೈನಿಂಗ್ ಸೆಂಟ್ರು ನೋಡಿದೆ. ಎಲ್ಲ ಲೇಡೀಸ್ಗಳೇ ಇರೋದು, ಮತ್ತು ವಿಶಾಲವಾದ ಜಾಗ ಇತ್ತು ಸರ್. ಆರಾಮಾಗೆ ಬಟ್ಟೆ ಕಟ್ಟಿಂಗ್ ಮಾಡೋದಾಗಲಿ, ಮೇಡಮ್ ಕೈಲಿ ಹೇಳಿಸ್ಕೊಳ್ಳೋದಾಗಲಿ ಎಲ್ಲ ತುಂಬ ಚೆನ್ನಾಗಿತ್ತು. ಹೌದು ಬರ್ಬೋದು ಅಂತ ಅನ್ನಿಸ್ತು ಸರ್. ಎಲ್ಲ ಸೌಕರ್ಯಗಳು ಚೆನ್ನಾಗಿರೋದ್ರಿಂದ ಆಯ್ಕೆ ಮಾಡಿಕೊಂಡೆ. ಟೈಲರಿಂಗ್ ಕೋರ್ಸ್ನ ತರಬೇತುದಾರರಾದಂಥ ಅನಿತಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಒಂದು ಮಾತಾಡ್ಸೋಣ. ಜೊತೆಗೆ ವಿದ್ಯಾರ್ಥಿಗಳಿಗೆ ಅವರು ಟ್ರೈನಿಂಗ್ ಕೊಡಬೇಕಾದ್ರೆ ಏನೇನೊಂದು ಚಾಲೆಂಜಸ್ ಇತ್ತು, ವಿದ್ಯಾರ್ಥಿಗಳು ಯಾವ ರೀತಿ ಅವರಿಗೆ ಸಹಕಾರ ಮಾಡಿದ್ರು ಅನ್ನೋದನ್ನು ಅವರ ಬಾಯಿಂದ ಕೇಳೋಣ ಬನ್ನಿ. ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಸರ್. ನಾವಿಲ್ಲಿ ಟ್ರೈನಿಂಗ್ ಬಂದು ಲೈನಿಂಗ್ ಬ್ಲೌಸು, ಮಾಮೂಲಿ ಬ್ಲೌಸು, ಡ್ರೆಸ್ಸು ಕಟ್ಟಿಂಗು ಅದು ಹೇಳ್ಕೊಡ್ತೀವಿ ಸರ್. ಮತ್ತು ಬಂದು ಇಲ್ಲಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ ಒಳ್ಳೆ ಸೌಕರ್ಯ ಜಾಗ ಕೊಟ್ಟರು ಶ್ರೀಧರ್ ಸರ್ ಅವರು. ಮತ್ತು ಬಂದು ಅವ್ರಿಗೆ ಏನು ಬೇಕೋ ಅದು ಅನುಕೂಲತೆ ಎಲ್ಲ ಇತ್ತು ಸರ್ ಚೆನ್ನಾಗಿ. ಹಂಗಾಗಿ ಮತ್ತೆ ಬಂದು ನಾಗರಾಜ್ ಸರ್ ಅವರೆಲ್ಲ ಚೆನ್ನಾಗಿ ನಮಗೆ ಸ್ಪಂದಿಸಿ ಚೆನ್ನಾಗಿ ಹಿಂದೆ ಇದ್ದು ಮಾಡಿಸ್ತವ್ರೆ ಸರ್. ಆ ಸ್ಟೂಡೆಂಟ್ಸ್ಗಳು ಟೈಲರಿಂಗ್ ಅಂತ ಅಂತಾರೆ, ಬೇಸಿಕ್ ಕಲಿಯುವಂಥದ್ದು ಏನಿರುತ್ತೆ ಮೇಡಮ್? ಬೇಸಿಕಲ್ಲಿ ಕಲಿಯೋದು ಬಂದು ಉಕ್ಸು, ದಾರ, ಗುಂಡಿ, ಹೆಮ್ಮಿಂಗು ಇರುತ್ತೆ. ಮತ್ತು ಬಂದು ಕಟ್ಟಿಂಗು. ಸ್ಟಾರ್ಟಿಂಗು ನೀವು ಹಂತವಾಗಿ ನೀವು ಟ್ರೈನಿಂಗ್ ಹೇಳ್ಕೊಡ್ತೀರಾ? ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಯಾವ ಥರ ಹೇಳ್ಕೊಡ್ತೀರಾ? ಹೆಮ್ಮಿಂಗ್ ಸೂಜಿ ದಾರ ಕೊಟ್ಟು ಹೆಮ್ಮಿಂಗ್ ಹೇಳ್ಕೊಡ್ತೀವಿ ಸರ್. ಮತ್ತು ಉಕ್ಸು, ಮತ್ತು ಗುಂಡಿ, ಮತ್ತು ಕಾಜ, ಮತ್ತು ಬಂದು ಅದರಲ್ಲೇ ಕಾಜಲ್ಲೇ 2 ಥರ ಇರುತ್ತೆ ಸರ್. ಗುಂಡಿದೊಂದು, ಉಕ್ಸದೊಂದು, ಆ 2 ಥರನೂ ಹೇಳ್ಕೊಡ್ತೀವಿ ಸರ್. ಮತ್ತು ಕಟಿಂಗ್ ಹೋಗ್ತೀವಿ ಸರ್. ಕಲಿಬೇಕಾದ್ರೆ ವಿದ್ಯಾರ್ಥಿಗಳು ಕೆಲವರಿಗೆ ಸ್ವಲ್ಪ ಒಂಚೂರು ಟ್ರೈನಿಂಗ್ ಕಡಿಮೆ ಇರುತ್ತೆ. ಆ ಥರದವ್ರನ್ನ ನೀವು ಯಾವ ಥರ ಪ್ರಿಪೇರ್ ಮಾಡ್ತೀರಾ? ಅವ್ರಿಗೆ ನಿಧಾನಕ್ಕೆ ಹೇಳ್ಕೊಡ್ತೀನಿ ಸರ್. ಕುಂಡಿಸ್ಕೊಂಡು ಪಕ್ಕದಲ್ಲಿ ನನ್ನ ಮೆಥಡಲ್ಲಿ ಅವ್ರಿಗೆ ಇಂಚು ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ ಸರ್. ಕಲಿಸೋವರೆಗೂ ಬಿಡಲ್ಲ ಅಂತ ಆಯ್ತು ಹಂಗಾದ್ರೆ. ಮೇಡಮ್, ಇಲ್ಲಿ ಕಲಿಕೆ ಬರ್ತಾರಲ್ವಾ, ಈಗ 1 ತಿಂಗಳು ತರಬೇತಿ ತಗೊಂಡಿದ್ದಾರೆ. ಅದಾದ ನಂತರ ಅಕಸ್ಮಾತ್ ಇನ್ನೂ ಹೆಚ್ಚಿನ ನಮಗೆ ತರಬೇತಿ ಬೇಕು ಅಥವಾ ಇನ್ನೊಂದಷ್ಟು ಕನ್ಫ್ಯೂಸನ್ಸ್ ನಮಗಿದೆ ಅಂತ ಹೇಳಿದ್ರೆ ನೀವು ಫೋನ್ ಮಾಡಿ ಅವ್ರು ಕೇಳಿದ್ರೆ ನೀವು ಅವ್ರಿಗೆ ಸಹಾಯ ಮಾಡ್ತೀರಾ? ಆಲ್ರೆಡಿ ಹೇಳಿದ್ದೀನಿ ಸರ್. ನಾನು ಅವ್ರಿಗೆ ಎಂಥ ಟೈಮಲ್ಲಾದರೂ ಮಾಡಿ ವಿಡಿಯೋ ಕಾಲ್ ಮಾಡಿದ್ರು ನಾನು ಏನ ನಿಮ್ಗೆ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ತೀನಿ ಅಂತ ಆಲ್ರೆಡಿ ಸ್ಟೂಡೆಂಟ್ಸ್ ಕೇಳಿದ್ದೀನಿ ಸರ್. ಈ ಒಂದು ಕಾರ್ಯಕ್ಕೆ ಸಹಕಾರಿಯಾಗಿರ್ತಕ್ಕಂಥ ರೋಟರಿ ಸಿಲ್ಕ್ ಸಿಟಿ ರಾಮನಗರ ಹಾಗೂ ಶ್ರೀ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ವತಿಯವರಿಗೆ ನಾವು ಧನ್ಯವಾದ ತಿಳಿಸೋಣ. ಎಲ್ಲರಿಗೂ ಒಳ್ಳೆಯದಾಗಿ. ಟೈಲರಿಂಗ್ ತರಬೇತಿಗೆ ಸಂಬಂಧಪಟ್ಟ ಹಾಗೆ ನಾವು ಈ ಒಂದು ಸೆಕ್ಷನಲ್ಲಿ ಒಂದಷ್ಟು ಜನ ಮಹಿಳೆಯರನ್ನ ಮಾತಾಡಿಸಿದ್ದೀವಿ. ಇನ್ನೊಂದು ಸೆಕ್ಷನ್ ಇದೆ, ಅಲ್ಲಿ ಬ್ಯೂಟಿ ಪಾರ್ಲರ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಹಿಳೆಯರಿದ್ದಾರೆ. ಬನ್ನಿ ಅವ್ರ ಹತ್ರ ಒಂದಷ್ಟು ಮಾತಾಡಿಸ್ಕೊಂಡು ಫೀಡ್ಬ್ಯಾಕ್ ತಗೊಳ್ಳೋಣ. ನಾವು ಇವಾಗ ಇನ್ನೊಂದು ಸೆಕ್ಷನ್ಗೆ ಬಂದಿದ್ದೀವಿ. ಕೆಳಗಡೆ ಒಂದು ಸೆಕ್ಷನಲ್ಲಿ ಬಂದು ಏನೊಂದು ಟೈಲರಿಂಗ್ ತರಬೇತಿ ಮಾಡ್ತಾಯಿದ್ರು. ಇಲ್ಲಿ ಮೇಲ್ಗಡೆ ಸೆಕ್ಷನಲ್ಲಿ ಬಂದ್ಬಿಟ್ಟು ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿ ಕಾರ್ಯಕ್ರಮ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲರದು ಇಲ್ಲಿ ತರಬೇತಿ ಮುಗಿದಿದೆ. ಫೈನಲ್ ಟಚ್ ಅಂತೇಳಿ ಒಂದಷ್ಟು ತರಬೇತಿನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ತರಬೇತಿ ಪಡೆದಂಥ ವಿದ್ಯಾರ್ಥಿಗಳು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೌದು ಸರ್, 1 ತಿಂಗಳು ತರಬೇತಿ ಇತ್ತು ರೋಟರಿ ಸಂಸ್ಥೆ ಮತ್ತು ವಿದ್ಯಾ ಸಂಸ್ಥೆಯಿಂದ. ನಮಗೆ ಇಲ್ಲಿ ಬಂದು ತುಂಬ ಉಪಯೋಗ ಆಗಿದೆ. 1 ತಿಂಗಳಿಂದ ನಾವು ಟ್ರೈನ್ ಮಾಡ್ತಾ ಇದ್ದೀವಿ. ನಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಇಲ್ಲಿ ಬಂದಿದ್ದರಿಂದ ತುಂಬ ಉಪಯೋಗ ಆಗಿದೆ ಸರ್. ಯಾವ ಥರ ತರಬೇತಿ ಕೊಟ್ಟಿದ್ದಾರೆ ಮೇಡಮ್? ಸರ್ ಇಲ್ಲಿ ಎಲ್ಲ ಥರನೂ ಆಗಿದೆ. ಫೇಶಿಯಲ್, ಐಬ್ರೋ, ಹೇರ್ ಕಟ್ಟಿಂಗ್ಸ್ ಎಲ್ಲ ಥರನೂ ಆಗಿದೆ. ಸ್ಯಾರಿ ಡ್ರಾಪಿಂಗ್, ಮೇಕಪ್ ಎಲ್ಲ ಥರನೂ ಆಗಿದೆ ಸರ್. ಮ್ಯಾಮ್ ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ. ಇದು ತುಂಬ ಎಲ್ಲರಿಗೂ ಯೂಸ್ಫುಲ್ ಆಗಿದೆ. ಬೇರೆ ಕಡೆ ಹೋದರೆ ಏನೋ ನನಗೆ ಗೊತ್ತಿಲ್ಲ, ನಾನು ಇದೇ ಫಸ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಇಂಟ್ರೆಸ್ಟ್ ಇತ್ತು ಕಲಿಬೇಕು ಅಂತ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ರೋಟ್ರಿ ಸಂಸ್ಥೆಯಿಂದ ತುಂಬ ಹೆಲ್ಪ್ ಆಗಿದೆ ಎಲ್ಲರಿಗೂ. ನಾನು ತುಂಬಾ ಕಲ್ತಿದ್ದೀನಿ. ನನಗೆ ಐಬ್ರೋ ಬಗ್ಗೆ ಹೇಳಬೇಕು ಅಂದರೆ ಪಾರ್ಲರ್ ಬಗ್ಗೆ ಏನೂ ಗೊತ್ತಿಲ್ಲ. ಇವಾಗ ಅಷ್ಟೇ ನನಗೆ ಎಲ್ಲ ಸ್ವಲ್ಪ ಗೊತ್ತಾಗ್ತಾ ಇರೋದು. ಮತ್ತು ಫ್ಯಾಮಿಲಿಲಿದ್ರೂ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದ ಮೇಲೇ ಗೊತ್ತಾಗಿರೋದು. ಐಬ್ರೋ ಬಗ್ಗೆನೂ ಅಷ್ಟೇ, ಥ್ರೆಡ್ ಹಿಡಿಯೋದು ಹೆಂಗೆ ಅಂತಲೂ ಗೊತ್ತಿಲ್ಲ.
ಆದರೆ ಇಲ್ಲಿ ಬಂದಮೇಲೆ ಪ್ರತಿಯೊಂದು ಪಾಯಿಂಟ್ ನನಗೆ ಹೆಂಗೆ ಇಡ್ಕೋಬೇಕು, ಹೆಂಗೆ ಮಾಡಬೇಕು, ಥ್ರೆಡ್ಡು, ಐಬ್ರೋ ಹೆಂಗೆ ಮಾಡಬೇಕು, ಫೇಶಿಯಲ್ ಹೆಂಗೆ ಮಾಡಬೇಕು, ಹೇರ್ ಕಟ್ ಹೆಂಗೆ ಮಾಡಬೇಕು, ಎಲ್ಲದ್ರ ಬಗ್ಗೆನೂ ಗೊತ್ತಾಗಿದೆ. ಮತ್ತು ನಾವು ಬೇರೆ ಕಡೆ ಎಲ್ಲ ಕಲಿಬೇಕು ಅಂದರೆ 6 ಮಂತ್ 3 ಮಂತ್ ಈ ಥರ ಆಗುತ್ತೆ. ಇಲ್ಲಿ ಬರೀ ನಾನು ಐಬ್ರೋ ಕಲ್ತಿದ್ದು 3 ಡೇಸಲ್ಲಿ, ಮತ್ತು ಎಲ್ಲನೂ 2 ಡೇಸ್ 3 ಡೇಸ್ ಅಷ್ಟೇ ಟೈಮ್ ತೊಗೊಂಡಿದ್ದು. ಬೇರೆ ಕಡೆ ಎಲ್ಲ ಮಂತ್ವರೆಗೂ ಬೇಕು. ಐಬ್ರೋಸು, ಪೆಡಿಕ್ಯೂರ್, ಮೆನಿಕ್ಯೂರು, ಫೇಶಿಯಲ್ಲು, ಫೇಸ್ ವಾಶು, ಹೇರ್ ಸ್ಟೈಲು, ಸ್ಯಾರಿ ಟ್ರಿಪ್ಪಿಂಗು ಎಲ್ಲ ಕಲಿಸ್ಕೊಟ್ಟಿದ್ದಾರೆ ನಮ್ಮ ಸುನೀತಾ ಮ್ಯಾಮ್. ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಸರ್. ಒಂದು ಬೇಸಿಕ್ಕಾಗಿ ನಮಗೆ ಪಾರ್ಲರ್ ಕೋರ್ಸಲ್ಲಿ ಏನೇನಿದೆ ಅದನ್ನೆಲ್ಲ 1 ತಿಂಗಳಲ್ಲೇ ಆದಷ್ಟು ಕಲ್ತಿದ್ದೀವಿ. ಇನ್ನೂ ಕಲಿಯೋದಿದೆ. ಆದರೆ ಇದರಲ್ಲಿ ಹೇಳ್ಕೊಟ್ಟಿರೋದು ಏನು ಹೇಳೋರೆ 1 ತಿಂಗಳಲ್ಲೇ ಆಗಿರ್ಬೋದು. ಪ್ರತಿಯೊಂದೂ ಚೆನ್ನಾಗಿ ಕಲಿಸಿದ್ದಾರೆ ಮ್ಯಾಮ್. ನಮಗೆ ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡಿದ್ದಾರೆ. ಈಗ ನಾವು ಕಲಿತೀವ ನಿಜವಾಗ್ಲೂ 1 ತಿಂಗಳು ಅಂತಲೇ ಬಂದೋ, ಅಯ್ಯೋ 6 ತಿಂಗಳು ಕೋರ್ಸ್ ಮಾಡೋರೆ ಕಲೀಲಿಲ್ಲ, ನಾವು ಕಲಿತೀವ ಅಂತ ಬಂದೋ. ಆದರೆ ಇಲ್ಲಿ ಬಂದು ಯಾವುದೇ ಒಂದರಲ್ಲಾಗಿದ್ರು ಅಷ್ಟೇ ತುಂಬ ಚೆನ್ನಾಗಿ ಕಲ್ತಿದ್ದೀವಿ. ಪಾರ್ಲರು, ಐಬ್ರೋ, ಮತ್ತು ಆಯಿಲ್ ಮಸಾಜು, ಫೇಶಿಯಲ್ಲು, ವ್ಯಾಕ್ಸು, ಪೆಡಿಕ್ಯೂರು, ಮೆನಿಕ್ಯೂರು, ಮೆಹಂದಿ, ಹೆನ್ನ ಅಪ್ಲೈ ಆಗಿರ್ಬೋದು, ಪ್ರತಿಯೊಂದು ಕಲ್ತಿದ್ದೀವಿ. ಇದನ್ನು ಮುಂದುವರಿಸ್ಕೋಗ್ಬೇಕು ಅಂತಲೇ ಇದ್ದೀವಿ ಸರ್. ತುಂಬಾ ಆಗಿದೆ ಸರ್. ಎಲ್ಲರೂ ಈಗ ಬರೋ ಮುಂಚೆ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ, ಈ ಥರ ಮಾಡ್ತಾರೆ ಅಂದಾಗ ಗುಂಪಲ್ಲಿ ಗೋವಿಂದ ಅನ್ನಿಸ್ತಾರೇನೋ, ಏನೋ ಸರಿಗೆ ಹೇಳ್ಕೊಡಲ್ವೇನೋ ಅನ್ನೋ ಥರ ಮನೋಭಾವನೆಯಿಂದನೇ ಬಂದಿರ್ತಾರೆ. ಬಟ್ ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಯಿತು, ತುಂಬಾ ನೀಟಾಗಿ ಹೇಳ್ಕೊಡ್ತಾರೆ ಮ್ಯಾಮು. ತುಂಬಾ ಫಿನಿಶ್ ಇಸ್ ವೆರಿ ಸ್ವೀಟ್ ಲೇಡಿ. ಮತ್ತು ಯಾವುದೇ ಥರದ ಕ್ವೆಶನ್ ಕೇಳಿದ್ರು ನೀವು ಪಾರ್ಲರ್ ಸಂಬಂಧಪಟ್ಟಿದ್ದು ಎಂಥ ಕ್ವೆಶನ್ ಇದ್ದರೂ ಅದಕ್ಕೆ ಆನ್ಸರ್ ಮಾಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮ್. ಆಫ್ಲೈನು ಅಷ್ಟೇ, ಲೈಕ್ ಆಫ್ ದ ಕ್ಲಾಸು ಅಷ್ಟೇ. ನೀವು ಪರ್ಸ್ನಲಾಗಿ ಮೆಸೇಜ್ ಮಾಡಲಿ, ಫೋನ್ ಮಾಡಲಿ, ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಯಾವುದೇ ಥರ ಡೌಟ್ ಇದ್ರೂ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮ್. ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ನಾನು ಇಲ್ಲಿ ಬಂದು ಪಾಂಪ್ಲೆಟ್ ಕೈಗೆ ಸಿಕ್ಕಿದಾಗ ಅಂದ್ಕೊಂಡೆ ನೋಡೋಣ, ಹೋಗಿ ಜಾಗ ಹೇಗಿದೆ ನೋಡ್ಕೊಂಬೋಣ ಅಂತ ಬಂದು ಜಾಗಲೇ ತುಂಬ ಚೆನ್ನಾಗಿತ್ತು. ಬಟ್ 1 ತಿಂಗಳಲ್ಲಿ ಕಲಿಯೋಕ್ಕಾಗುತ್ತಾ? 6 ಮಂತ್ ಅಂತ ಬೇರೆ ಕಡೆ ಎಲ್ಲ 6 ತಿಂಗಳು ಕಲಿಯೋಕ್ಕೆ ಅಂತ ಹೋದವರೇ ತಲೆಗೆ ಹೋಗಿಲ್ಲ. ಇನ್ನು ನನಗೆ 1 ತಿಂಗಳಲ್ಲಿ ಹೋಗುತ್ತಾ ಅಂತ ನಾವು ಅಂದ್ಕೊಂಡಿದ್ವಿ. ಇಲ್ಲಿಗೆ ಬಂದು ನೋಡಿದೆ, ಬಟ್ ಮ್ಯಾಮ್ ಹತ್ರ ಮಾತಾಡೆಲ್ಲ ಓಕೆ ಅನಿಸ್ತು. ಬಟ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಐಬ್ರೋಸು ಸರ್ 2-3 ಡೇಸ್ ಐಬ್ರೋಸ್ ಕಲ್ತ್ವಿ. ಪ್ರತಿಯೊಂದನ್ನು 2 ದಿನ 1 ಡೇ 2 ಡೇಸಲ್ಲೇ ನಮಗೆ ಹೇಳ್ಕೊಡ್ತಾ ಹೋದರು. ಬಟ್ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಬಂತು, ಕಲಿಬೇಕು ಅನ್ನಿಸ್ತು. ಈಗ ಕಲ್ತಿದ್ದೀವಿ. ಮತ್ತು ಇನ್ನು ಮುಂದೆ ಕಲಿಯೋದಕ್ಕೆ ಆಪ್ಷನ್ ಇವರಲ್ಲೇ ಕೇಳ್ಕೊಂಡು ನಾವೇನೋ ಅವ್ರು ಕಲಿಸ್ತೀವಿ ಅಂದರೆ ನಾವು ಮತ್ತೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ತುಂಬ ಹೆಲ್ಪ್ ಆಗಿದೆ ಸರ್. ಆ್ಯಕ್ಚುಲಿ ಎಲ್ಲ 1 ತಿಂಗಳು ಕೋರ್ಸು ಅಂತ ಅಂದರೆ ಮೈಂಡಿಗೆ ಬರೋದು ಏನು ಹೇಳ್ಕೊಡ್ತಾರೆ 1 ತಿಂಗಳಲ್ಲಿ, ಯಾವ ಥರ ಟೀಚ್ ಮಾಡ್ತಾರೆ, 1 ತಿಂಗಳಲ್ಲೆಲ್ಲ ಏನೆಲ್ಲ ಹೇಳ್ಕೊಡ್ತಾರೆ ಇವರು, 1 ತಿಂಗಳಲ್ಲಿ ಆಗುತ್ತಾ ಅನ್ನೋ ಕ್ವಶನ್ಸೇ ಮೇನ್ ಬರೋದು ಫಸ್ಟು. ಬಟ್ ಇಲ್ಲಿ ನಾವು ಬಂದಾದಮೇಲೆ ಹೌದಾ ಹೇಳ್ಕೊಡ್ತಾರ, ಹೇಗೆ ಆಗುತ್ತಾ 1 ತಿಂಗಳಲ್ಲಿ, ಜನ ಕಲಿತಾರ, ಸ್ಟೂಡೆಂಟ್ಸ್ ಅಪ್ಡೇಟ್ ಆಗ್ತಾರ ಅಂತ. ಬಟ್ ಇಲ್ಲಿಗೆ ಬಂದಾಗ ಎಲ್ಲನೂ ಈಗ ಕಲ್ತಿರೋದು ನೋಡಿದ್ರೆ 1 ತಿಂಗಳಲ್ಲಿ ಮಾಡ್ಬೋದು. ಮ್ಯಾಮ್ ನಮ್ಗೆ ಆ ಥರ ಟೀಚ್ ಮಾಡಿಕೊಟ್ಟಿದ್ದಾರೆ. ನಾವು ನಮಗೆ ಮಾಡ್ಕೋಬೋದು. ಹೊರಗಡೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮಗೂ ಮಾಡ್ಕೊಳ್ಳೋ ಥರ ಹೇಳ್ಕೊಟ್ಟಿದ್ದಾರೆ. ನ್ಯಾಚುರಲಾಗಿ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಹೆಂಗೆ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಎಲ್ಲ ನಿಮ್ಮ ಸೆಲ್ಫ್ ನೀವು ಹೆಂಗೆ ಡಿಪೆಂಡ್ ಆಗ್ಬೋದು ಅಂತ ಹೇಳಿ ಎಲ್ಲ ಥರ ಇದು ಮಾಡಿಕೊಟ್ಟಿದ್ದಾರೆ. ಬಟ್ 1 ತಿಂಗಳಲ್ಲಿ ನಿಜವಾಗ್ಲೂ ಸೇರ್ಕೊಂಡಿದ್ದಕ್ಕೆ ತುಂಬ ಹೆಲ್ಪ್ ಆಗಿದೆ. ಈವನ್ ನಾನು ಬಿಸ್ನೆಸ್ ಮಾಡಬೇಕು ಅನ್ನೋ ಥಾಟ್ ಇದೆ ಆ್ಯಕ್ಚುಲಿ. ಬಟ್ ನಾನು ಇಲ್ಲಿಂದ ಕಲ್ತೋಗಿ ನಾನು ಬಿಸ್ನೆಸ್ ಮಾಡಬೇಕು ಅನ್ನೋದು ಇದೆ. ಬಟ್ ತುಂಬ ಕಲ್ತಿದ್ದೀನಿ ಇಲ್ಲಿಂದ ಎಲ್ಲ. ತುಂಬ ಅನುಕೂಲ ಆಗಿದೆ ಸರ್ ನಮಗೆ. ಆ್ಯಕ್ಚುಲಿ ನಾವು ಒಂದು ಬ್ಯೂಟಿಷಿಯನ್ ಇಟ್ಕೋಬೇಕು, ಪಾರ್ಲರ್ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಅದೇ ಸಮಯಕ್ಕೆ ಈ ರೀತಿ ಒಂದು ರೋಟ್ರಿ ಸಿಲ್ಕ್ ಸಿಟಿಯಿಂದ ನಮಗೆ ಆಫರ್ ಬಂದಿದೆ. ಸೊ ಹಾಗಾಗಿ ಸೇರ್ಕೊಂಡಾದ್ಮೇಲೆ ಅಂದ್ಕೊಂಡಿದ್ವಿ 1 ತಿಂಗಳಲ್ಲೆಲ್ಲ ನಿಜ ಹೇಳ್ಕೊಡ್ತಾರ ಇವರು ಅಂತ. ಬಟ್ ನಮ್ಮ ನಿರೀಕ್ಷೆಗೂ ಮೀರಿ ಮ್ಯಾಮ್ ನಮಗೆ ಹೇಳ್ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಅವರ ಏನು ಹೇಳ್ತಾರೆ ಬಾಂಡಿಂಗು ಕೂಡ ಹಾಗೆ ಇದೆ. ಮ್ಯಾಮ್ ಮತ್ತು ಒಂದು ಟೀಚರ್ ಏನಿರ್ತಾರೋ ಸ್ಟೂಡೆಂಟ್ಗಳ ಜೊತೆ ಹೆಂಗಿರ್ತಾರೋ ಅದ್ರ ಮೇಲೆ ನಾವು ಕಲಿಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮ್ಯಾಮ್ ನಮ್ಮ ಜೊತೆ ಅಷ್ಟು ಚೆನ್ನಾಗಿದ್ದಾರೆ. ಮತ್ತು ಕಲಿಸ್ಕೊಟ್ಟಿದ್ದು ಹಾಗೆ ಇದೆ. ಪ್ರತಿಯೊಂದೊಂದು ಐಬ್ರೋಯಿಂದ ಹಿಡಿದು A to Z ವರೆಗೂ ಹಾಗೆ ಹೇಳ್ಕೊಟ್ಟಿದ್ದಾರೆ 1 ತಿಂಗಳಲ್ಲಿ. ಇದು ನಮ್ಮ ಕೈಲಿ ಆಗುತ್ತಾ ಅಂತ ಅಂದ್ಕೊಂಡಿದ್ವಿ. ಬಟ್ ಅದನ್ನು ಮಾಡಿ ತೋರಿಸಿದ್ದಾರೆ ಮೇಡಮು. ನಮಗದು ತುಂಬ ಖುಷಿಯಾಗಿದೆ. ಸೊ ಇದನ್ನೇ ನಾವು ಮೋಟಿವ್ ಆಗಿ ತೊಗೊಂಡು ನಾವೇ ಒಂದು ಸ್ವಂತ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಎಸ್ ಸರ್ ಅಷ್ಟೇ. ಹಾಂ ಸರ್, ಸ್ಟಾರ್ಟಿಂಗು ನಾನು ಇದನ್ನು ಒಬ್ಬರು ಮಾಮೂಲಿ ಯೂಟ್ಯೂಬರಿಂದನೇ ತಿಳ್ಕೊಂಡಿದ್ದು. ಯೂಟ್ಯೂಬ್ ನೋಡೋವಾಗ ಈ ಥರ ಕಾರ್ಯಕ್ರಮಗಳಿದೆ ಮತ್ತು ಉಚಿತವಾಗಿ ಹೇಳ್ಕೊಡ್ತಾರೆ ಅಂತ ತಿಳ್ಕೊಂಡು ನಾನು ಬಂದು ಇಲ್ಲಿ ಕಾಲ್ ಮಾಡಿ ಕೇಳಿದಾಗ ಈ ಥರ ಅನ್ನೋದು ಕ್ಲಾಸಸ್ ಇದೆ, ಇದರಿಂದ ಈ ಥರ ಉಪಯೋಗಗಳಿದೆ ಅಂತ ತಿಳ್ಕೊಂಡೆ. ಸೊ ಕ್ಲಾಸಿಗೆ ಬಂದು ನನಗೆ ಅಡ್ಮಿಷನ್ ಆಗೋಗು ಅಷ್ಟೇ ತುಂಬ ಚೆನ್ನಾಗಿ ಗ್ರೀಟಿಂಗ್ ಮಾಡಿ ಚೆನ್ನಾಗಿ ಅಡ್ಮಿಷನ್ ಮಾಡಿಕೊಂಡ್ರು. ಆಮೇಲೆ ತಿರ್ಗಿ ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ರು.
ಬ್ಯೂಟಿಷಿಯನ್ ಕೋರ್ಸಲ್ಲಿ 20 ಟೈಪ್ಸಲ್ಲಿ ನಾವು ಹೇಳ್ಕೊಡ್ತೀವಿ, ಪ್ರತಿಯೊಂದು ಡೀಟೇಲಾಗೆ ಹೇಳ್ಕೊಡ್ತೀವಿ. ಒಂದು ಮಂತಲ್ಲಿ ಏನು ಹೇಳ್ಕೊಡ್ತಾರೆ ಅನ್ನೋ ಡೌಟ್ ಇತ್ತು, ಬಟ್ ಅದು ಕ್ಲಾಸಿಗೆ ಬಂದು ನಾನು ಅಟೆಂಡ್ ಮಾಡಿದಾಗೆ ಗೊತ್ತಾಗಿದ್ದು ಎಷ್ಟು ನೀಟಾಗಿ ಡೀಟೇಲಾಗಿ ಹೇಳ್ಕೊಟ್ರು. ಮತ್ತು ಪ್ರತಿಯೊಂದು ನೋಟ್ಸು ಅಷ್ಟೇ, ಸಿಲೆಬಸ್ ನೀಟಾಗಿ ಕಂಪ್ಲೀಟ್ ಮಾಡಿಕೊಟ್ರು, ನೋಟ್ಸು ಬರ್ಸಿದ್ರು. ಮತ್ತು ನನಗೆ ಏನೇ ಡೌಟ್ ಇದ್ರು ಅಷ್ಟೇ, ಐಬ್ರೋ ಆಗಲಿ, ಪೆಡಿಕ್ಯೂರ್, ಮೆನಿಕ್ಯೂರ್, ವ್ಯಾಕ್ಸ್ ಮತ್ತು ಮೇಕಪ್ಪಲ್ಲೂ ಅಷ್ಟೇ, ಸ್ಯಾರಿ ಡ್ರಾಪಿಂಗಲ್ಲೂ ಅಷ್ಟೇ, ಒಂದು ದಿನ ಕ್ಲಾಸ್ ತೊಗೊಳ್ದೇನೆ ಅದನ್ನು ನೆಕ್ಸ್ಟ್ ಪ್ರಾಕ್ಟೀಸ್ಗೂ ಬಿಟ್ಟರು. ಪ್ರಾಕ್ಟೀಸ್ ಬಿಟ್ಟಾಗ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಬಿಟ್ಟಾಗೂ ನಮಗೆ ಮಾಡೋಕ್ಕೆ ಬರದೇ ಹೋದ್ರೂ ಮ್ಯಾಮೇ ಬಂದು ಮಾಡಿ ಹೇಳ್ಕೊಡ್ತಾಯಿದ್ರು. ನಾನು ಏನೇ ಒಂದು ಒಂದು ವಿಷಯದಲ್ಲಿ ಡೌಟ್ ಇದ್ರೂ ನಾನು 10 ಸಲ ಅಲ್ಲ 100 ಸಲ ಕೇಳಿದ್ರು ಹೇಳ್ಕೊಡೋಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ, ಡೀಟೇಲಾಗಿ ಹೇಳ್ಕೊಡೋಕ್ಕೇ ಇಷ್ಟಪಡೋರು. ಆಮೇಲೆ ತಿರ್ಗಾ ಎಲ್ಲರ ಹತ್ರನೂ ಅಷ್ಟೇ ತುಂಬ ಒಳ್ಳೆ ಬಾಂಡಿಂಗ್ ಇಟ್ಕೊಂಡ್ರು, ಟೀಚರ್ಸು ಇವರೆಲ್ಲರೂ. ಮತ್ತು ಎಲ್ಲ ವಿಷಯದಲ್ಲೂ ಚೆನ್ನಾಗಿ ಸಹಕರಿಸ್ತಾ ಹೋದ್ರು ಸರ್. ಥ್ಯಾಂಕ್ ಯು ಮೇಡಮ್. ಇದರಿಂದ ತುಂಬ ಉಪಯೋಗ ಆಯಿತು ನನಗೆ. ಆಮೇಲೆ ತಿರ್ಗಾ ನನಗೆ ನಿಜವಾಗ್ಲೂ ನಾನು ಒಂದು ಫೇರ್ ಲವ್ಲಿ ಬಿಟ್ಟರೆ ಇನ್ನೇನು ಕ್ರೀಮ್ ಹಚ್ತಿರ್ಲಿಲ್ಲ, ಬಟ್ ಅದರಲ್ಲಿ ಬೇಸಿಕ್ಕಿಂದ ಹಿಡಿದು ಇದೇ ಥರ ಪ್ರೈಮರು ಮತ್ತು ಫೌಂಡೇಶನು ಮತ್ತು ಕ್ರೀಮ್ ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲಾಗಿ ಹೇಳಿದ್ರು. ಮತ್ತು ಆ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಮತ್ತು ನಾನು ಅದನ್ನು ಹೇಗೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು, ಮತ್ತು ನೀನು ಈ ಒಂದು ಪೆಡಿಕ್ಯೂರ್ ಮೆನಿಕ್ಯೂರ್ ಕಾಸ್ಟು ಏನಾಗುತ್ತೆ, ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ಸಜೆಷನು ತುಂಬ ಚೆನ್ನಾಗಿ ಕೊಟ್ಟರು ಸರ್. ಇಲ್ಲಿ ನಮ್ಮ ಟ್ರೈನರ್ ಆದಂಥ ಸುನೀತಾ ಮೇಡಮ್ ಇದ್ದಾರೆ. ಇವರು ಆ ಬ್ಯೂಟಿ ಪಾರ್ಲರ್ನ ತರಬೇತುದಾರರು. ಅವ್ರನ್ನ ನಾವು ಮಾತಾಡ್ಸೋಣ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಈ ಒಂದು ಬ್ಯೂಟಿ ಪಾರ್ಲರ್ ಒಂದು ತರಬೇತಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಏನೇನು ಅನುಕೂಲ ಆಗುತ್ತೆ, ಆ ತರಬೇತಿಗೆ ಸಂಬಂಧಪಟ್ಟಂಗೆ ತಾವೇನು ಹೇಳ್ತೀರಾ ಮೇಡಮ್? ಸರ್, ಆ್ಯಕ್ಚುಲಿ ಹೆಣ್ಮಕ್ಳಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಬೇಕು ಅನ್ನೋ ಸಲುವಾಗಿ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು. ರೋಟರಿ ಸಿಲ್ಕ್ ಸಿಟಿ ಮತ್ತು ರಾಮನಗರ ಹಾಗೂ ಶ್ರೀ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡ್ತಿರೋ ಸರ್. ನಾವು ಹೆಣ್ಮಕ್ಳಿಗೆ ಏನಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ರತಿ ಸಾರಿ ಹೆಣ್ಮಕ್ಳು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟೈಮ್ ಮೇಂಟೆನೆನ್ಸು, ಮನೆ ಎಲ್ಲ ಹ್ಯಾಂಡಲ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಅದೇ ಕೈಯಲ್ಲಿ ಒಂದು ಕೆಲಸ, ಕಲೆ ಅನ್ನೋದಿದ್ದರೆ ಮನೇಲಿದ್ದೂ ಮಾಡ್ಬೋದು. ಇಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ಫೈನಾನ್ಷಿಯಲಿ ಫ್ರೀಡಮ್ ಇರುತ್ತೆ, ಜೊತೆಗೆ ಬಂದು ಅವ್ರಿಗೆ ಟೈಮ್ ಫ್ರೀಡಮ್ ಇರುತ್ತೆ. ಎಲ್ಲದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಸರ್, ಬ್ಯೂಟಿಷಿಯನಲ್ಲಿ ಬಂದು ಐಬ್ರೋಯಿಂದ ಹಿಡಿದು ನಾವು ಐಬ್ರೋ, ವ್ಯಾಕ್ಸ್, ಪೆಡಿಕ್ಯೂರ್, ಮೆನಿಕ್ಯೂರ್, ಬ್ಲೀಚು, ಅದರಿಂದ ಹಿಡಿದು ಹೇರ್ ಸ್ಟೈಲ್, ಮೇಕಪ್, ಅದ್ರವರೆಗೂ ಐಬ್ರೋಯಿಂದ ಹಿಡಿದು ಮೇಕಪ್ವರೆಗೂ ಪ್ರತಿಯೊಂದೂ ನಾವು ನೀಟಾಗಿ ಹೇಳ್ಕೊಡ್ತೀವಿ. ಇದರಿಂದ ಅವ್ರಿಗೆ ಅನುಕೂಲ ಏನಂದರೆ ಓನಾಗಿ ಎಲ್ಲನ ಅಂಗಡಿನೂ ಮಾಡ್ಬೋದು, ಜೊತೆಗೆ ಹೊರಗಡೆ ಹೋಗಿ ಕೆಲಸನೂ ಮಾಡ್ಬೋದು. ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಸರ್ ಇದಿಷ್ಟೆಲ್ಲ ಕೋರ್ಸ್ ಹೇಳ್ಕೊಟ್ಟು, ಜೊತೆಗೆ ನಾವು ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡ್ತೀವಿ. ಆ ಸರ್ಟಿಫಿಕೇಟಿಂದ ಹೊರಗಡೆ ಅವರು ಸಂಘ ಸಂಸ್ಥೆಗಳಲ್ಲಿ ಲೋನ್ ತಗೋಬೋದು, ಓನಾಗಿ ಅಂಗಡಿ ಮಾಡ್ಕೋಬೋದು. ತುಂಬಾ ಹೆಲ್ಪ್ ಆಗುತ್ತೆ ಸರ್. ಬ್ಯೂಟಿಷಿಯನ್ ಕಲಿಬೇಕು ಅಂತ ಹೊರಗಡೆ ಹೋದರೆ ನಮ್ಮ ಹೆಣ್ಮಕ್ಳಿಗೆ ಮಿನಿಮಮ್ ಅಂದರೂ ಸಣ್ಣ ಪಾರ್ಲರ್ಗೆ ಹೋದ್ರೂ 30,000 ರಿಂದ 40,000 ಖರ್ಚು ಬರುತ್ತೆ. ಬಟ್ ನಮ್ಮಲ್ಲಿ ಏನಂತಂದರೆ ಫ್ರೀಯಾಗಿ, ನಮ್ಮಲ್ಲಿ ಏನೊಂದು ಅವೇರ್ನೆಸ್ ಅಂದರೆ ಹೆಣ್ಮಕ್ಳಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕೆಲವೊಂದು ಕಲೆ ಇರುತ್ತೆ, ಅದನ್ನು ಕಲ್ತ್ಕೊಂಡು ಅದರಿಂದ ಉಪಯೋಗ ಪಡ್ಕೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿರೋದು ಸರ್. ನನಗೆ ಇಂಟ್ರೆಸ್ಟ್ ಇತ್ತು, ಮತ್ತು ಈ ತರಬೇತಿ ಬಗ್ಗೆ ನಂಗೆ ಹೇಗೆ ಗೊತ್ತಾಯಿತು ಅಂದರೆ ಇದು ಪಾಂಪ್ಲೆಟ್ಸ್ ಎಲ್ಲ ಇದು ಮಾಡಿದ್ರಲ್ಲ, ಹಂಗಾಗಿ ನನ್ನ ಮಗಳು ತೊಗೊಂಬಂದು ಕೊಟ್ಟಳು. ನಾನು ಸುಮ್ಮನೆ ಜಸ್ಟ್ ನೋಡಿದೆ ಏನು ಅಂತ ಅಂದ್ಬಿಟ್ಟು, ಅದರಲ್ಲಿ ಇತ್ತು. ಆಮೇಲೆ ನಾನು ಯಾಕೆ ಜಾಯ್ನ್ ಆಗಬಾರ್ದು ಅಂತ ಅಂದ್ಕೊಂಡೆ. ಬಂದು ವಿಚಾರಿಸಿ ನೋಡಿದೆ, ಓಕೆ ಜಾಯ್ನ್ ಆಗೋಣ ಅನಿಸ್ತು. ನಾನು ಇಲ್ಲಿ 3 ತರಬೇತಿಗಳನ್ನ ಹಮ್ಮಿಕೊಂಡಿದ್ರು. ಒಂದು ಟೈಲರಿಂಗು, ಒಂದು ಬ್ಯೂಟಿ ಪಾರ್ಲರು ಮತ್ತು ಇನ್ನೊಂದು ಕ್ರೋಶಾ. ನಾನು 3ಕ್ಕೂ ಜಾಯ್ನ್ ಆದೆ ಸರ್. ಆದರೆ ತುಂಬಾ ಕಲ್ತಿದ್ದೀನಿ ಈ 1 ತಿಂಗಳಲ್ಲಿ. 1 ತಿಂಗಳಲ್ಲಿ ಕಲಿಯೋಕ್ಕಾಗತ್ತಾ ಅನ್ನೋದೊಂದು ಡೌಟ್ ಇತ್ತು, ಆದರೂ ತುಂಬಾ ಕಲಿಸಿದ್ದಾರೆ. ಇಲ್ಲಿರೋ ಟೀಚರ್ಸು ಕೂಡ ತುಂಬ ಚೆನ್ನಾಗಿ ತರಬೇತಿ ಕೊಟ್ಟಿದ್ದಾರೆ ಸರ್. ನಮಗೆ 1 ತಿಂಗಳಲ್ಲಿ ಎಲ್ಲ ಕಲಿಸಿದ್ದಾರೆ. ಮತ್ತು ಇಲ್ಲಿ ತರಬೇತಿ ನಡೆಸೋದಕ್ಕೆ ರೋಟರಿ ಸಿಲ್ಕ್ ಸಿಟಿ ಅವರು ಏನಿದ್ದಾರೆ, ಅವರು ನಮಗೆ ಜಾಗ ಆಗಲಿ, ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಆಗಲಿ, ಮತ್ತು ಪಾರ್ಕಿಂಗ್ ಆಗಲಿ, ಮತ್ತು ತರಬೇತಿ ಕೊಡ್ತಾ ಇರೋರಿಗೆ ಕಾಫಿ ಟೀ ವ್ಯವಸ್ಥೆ ಆಗಲಿ ಎಲ್ಲನೂ ಕೊಟ್ಟಿದ್ದಾರೆ ಸರ್. ಅವ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಹೇಳ್ಕೊಟ್ಟಿದ್ದಾರೆ ಟೀಚರ್ಸು, ಈಗ ಟೈಲರಿಂಗಲ್ಲಿ ಅನಿತಾ ಮ್ಯಾಮ್ ಅಂತ ಅಂದ್ಬಿಟ್ಟು, ಬ್ಯೂಟಿಷಿಯನ್ ಬಂದು ಸುನೀತಾ ಮ್ಯಾಮ್, ಕ್ರೋಶಾ ಬಂದು ರಾಧಾ ಮ್ಯಾಮ್, 3 ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಏನೇ ಡೌಟ್ಸ್ ಕೇಳಿದ್ರು ಅಷ್ಟೇ ತುಂಬ ತಾಳ್ಮೆಯಿಂದ ಪ್ರತಿಯೊಂದೂ ಒಂದು ಸ್ವಲ್ಪನೂ ಬೇಜಾರು ಮಾಡಿಕೊಳ್ದೆ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ತುಂಬಾ ಕಲಿಸಿದ್ದಾರೆ ಸರ್. ಮತ್ತು ಹೆಣ್ಮಕ್ಳಿಗೆ ತುಂಬ ಒಳ್ಳೆ ಅವಕಾಶ ಸಿಕ್ತು. 1 ತಿಂಗಳಲ್ಲೇ ಇಷ್ಟು ಕಲ್ತ್ವಿ. ಮತ್ತು ನಾವು ಫೈನಾನ್ಷಿಯಲಿ ಫ್ರೀ ಆಗಿ ಯಾರ ಮೇಲೂ ಡಿಪೆಂಡ್ ಆಗದೆ ನಾವು ಏನಾದರೂ ಒಂದು ಸ್ಟಾರ್ಟ್ ಮಾಡಿ ಮುಂದೆ ಬೆಳಿಬೋದು ಸರ್. ಈ ಒಂದು ಅವಕಾಶ ಸಿಕ್ತು ಸರ್. ನಾನು ಪಾಂಪ್ಲೆಂಟ್ ಮುಖಾಂತರ ನೋಡಿದೆ. ಅದು ಆ್ಯಕ್ಚುಲಿ ನಾನು ಬ್ಯೂಟಿಷಿಯನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ನಮ್ಮ ಫ್ಯಾಮಿಲಿ ಸಪೋರ್ಟು ತುಂಬ ಚೆನ್ನಾಗಿದೆ ನನಗೆ. ಈಗ ನನ್ನ ಐಬ್ರೋಸಿಂದ ಮೇಕಪ್ವರೆಗೂ
ಬೇಸಿಕ್ ನಿಜ ಸರ್ ಚೆನ್ನಾಗಿ ಕಲ್ತಿದ್ದೀನಿ ಆ್ಯಕ್ಚುಲಿ ನಾನು. ಈಗ ನಾನು ಅದರಲ್ಲೇ ಅರ್ನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಐಬ್ರೋಸು ಅಷ್ಟೇ ನಾನು ಮಾಡಿದ್ದೀನಿ, ತುಂಬ ಜನಕ್ಕೆ ಮಾಡ್ತಿದ್ದೀನಿ ನಾನೀಗ ಮನೆ ಹತ್ರನೂ ಅಷ್ಟೇ. ಈಗ ಅರ್ನ್ ಮಾಡಿದ್ದೀನಿ ಸರ್ ಅದು ಅಮೌಂಟು. ಈಗ ನಾನೀಗ ನೆಕ್ಸ್ಟ್ ಬೇಸಿಕ್ ಮಾಡ್ಕೊಂಡಿದ್ದೀನಿ, ಈಗ ಅಡ್ವಾನ್ಸ್ ಮಾಡಿಕೊಂಡು ನನಗೆ ಸಲೂನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ನಾನೀಗ ಬರೀ ಒಂದಕ್ಕೆ ಜಾಯ್ನ್ ಆಗಬೇಕು ಅಂತ ಬಂದಿದ್ದೆ ಆ್ಯಕ್ಚುಲಿ ನಾನು ಬ್ಯೂಟಿಷನ್ಗೆ. ಟೈಲರಿಂಗ್ದು ಮತ್ತು ಕ್ರೋಶದು ನೋಡಿ ಅದರಲ್ಲೂ ಇಂಟ್ರೆಸ್ಟ್ ಇತ್ತು ಆ್ಯಕ್ಚುಲಿ, ಅದು ಮಾಡ್ಕೊಳ್ಳೋಣ ಜೊತೆಗೆ ಬ್ಯೂಟಿಷನ್ ಜೊತೆಗೆ ಅದು ಮಾಡ್ಕೊಳ್ಳೋಣ ಅಂತ 3ಕ್ಕೂ ಜಾಯ್ನ್ ಆಗಿದ್ದೀನಿ ಸರ್. ನಾನು ತುಂಬ ಇಂಟ್ರೆಸ್ಟ್ ಇದೆ ನನಗೀಗ. ಈಗ ಅಡ್ವಾನ್ಸಾಗಿ ಕಲಿತು ಸಲೂನ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ನಾನಿಲ್ಲಿ ರೋಟ್ರಿ ಸಿಲ್ಕ್ ಸಿಟಿಯಿಂದ ಪಾರ್ಲರ್ ಹೇಳ್ಕೊಡ್ತಾರಂತ ಬಂದಿದ್ದೆ. ಸೊ ಪಾರ್ಲರ್ ಹೇಳ್ಕೊಡೋಕೆ ಮುಂಚೆನೇ ನಾನು ಪಾರ್ಲರ್ ಕಲಿಬೇಕಂತ ಆಸೆ ಪಟ್ಟಿದ್ದೆ. ಬೇರೆ ಕಡೆ ಹೋಗಿ ಕಲಿಬೇಕಾದ್ರೆ 30-40 ಸಾವಿರ ರೂಪಾಯಿ ಆಗುತ್ತೆ ಅಂತ ಅಂದಿದ್ರು. ಅಷ್ಟು ಅರ್ನ್ ಮಾಡಿ ನಾನು ಕಲಿಯೋಕ್ಕೆ ಆಗಲಿಲ್ಲ. ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾರೆ ಅಂತೇಳ್ಬಿಟ್ಟು ಇಲ್ಲಿ ಬಂದಮೇಲೆ ನೋಡಿದ್ರೆ ಇಲ್ಲಿ ಪ್ರತಿಯೊಂದು A to Z ವರೆಗೂ ಐಬ್ರೋಯಿಂದ ಹಿಡಿದು ಮೇಕಪ್ ಸಮೇತ ಅವರೇ ಹೇಳ್ಕೊಡ್ತಾಯಿದ್ರು. ಪ್ರತಿಯೊಂದು ಐಟಮ್ಸು ಅವರೇ ಕೊಟ್ಟು ಅವರೇ ಹೇಳ್ಕೊಡ್ತಾಯಿದ್ರು. ಒಂದೊಂದು ಐಟಮ್ಸ್ ತಗೋಬೇಕಂದ್ರೇ ಕಾಸ್ಟ್ಲಿ ಆಗಿರುತ್ತೆ. ಆ ಕಾಸ್ಟ್ಲಿ ಐಟಮ್ಸ್ ಎಲ್ಲ ನಾವು ಹೊರಗಡೆ ಹೋಗಿ ತಗೋಬೇಕು, ಹೊರಗಡೆ ಹೋಗಿ ಕಲಿಬೇಕಂದ್ರೆ ಒಂದು 30-40 ತೌಸಂಡ್ ಆದರೂ ಆಗುತ್ತೆ. ಸೊ ಅದೆಲ್ಲ ಇಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ, ಫ್ರೀ ಕಾಸ್ಟ್ ಆಗಿದೆ. ಸೊ ನಾವು ಬೆಳಗ್ಗೆ ಹೊರಗಡೆ ಹೋಗಿ ನಾವು ಒಂದು ಐಬ್ರೋ ಮಾಡಬೇಕಾದ್ರೆ ಕೂಡ ಒಂದು 50 ರೂಪಾಯಿ ಆಗುತ್ತೆ. ಆ 50 ರೂಪಾಯಿ ಮನೆಯಲ್ಲಿ ಇದ್ರೂ ಸರಿ, ಅಂಗಡಿಗೆ ಹೋದ್ರೂ ಸರಿ, ಇವಾಗ ನಾವು ಓನ್ ಬಿಸ್ನೆಸ್ ಆಗಿ ಮಾಡ್ಕೊಂಡಿರ್ಬೋದಾಗಿತ್ತು. ಇವಾಗ ನಾವು ಒಂದು ಅಂಗಡಿ ಇಕ್ಕಿದ್ರೆ ಕೂಡ ನಮಗೆ ಯಾರು ಹೆಲ್ಪ್ ಇಲ್ದಿರ ನಮ್ಮ ಓನಾಗಿ ತಗೊಂಡು ನಾವು ಓನಾಗಿ ಅಂಗಡಿ ಮಾಡ್ಕೊಂಡು ನಮ್ಮ ಕಾಸನ್ನ ನಾವು ಸಂಪಾದನೆ ಮಾಡೋ ಥರ ಇವಾಗ ಒಂದು ತಿಂಗಳಲ್ಲಿ ಇದು ಇಷ್ಟೂ ಕಲ್ತಿದ್ದೀನಿ ಸರ್. ನಮ್ಮ ಒಂದು ಐಬ್ರೋ ಮಾಡಿದ್ರೂ ಒಂದು 50 ರೂಪಾಯಿ ಬೇರೆ ಅಂಗಡಿಯಲ್ಲಿ ಕೊಡಬೇಕು. ಒಂದು 4-5 ಜನಕ್ಕೆ ಐಬ್ರೋ ಮಾಡಿದ್ರೆ ಅಲ್ಲೇ ಒಂದಿನಕ್ಕೆ ಒಂದು 250 ಆದರೂ ನಮ್ಗೆ ಅರ್ನ್ ಮಾಡೋಕ್ಕೆ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಾವು ಹೊರಗಡೆ ಕಲ್ತ್ರೆ 30-40 ತೌಸಂಡ್ ಆಗುತ್ತೆ. ಇಲ್ಲಿ ಆ ಅಮೌಂಟ್ ಫುಲ್ ಫ್ರೀಯಾಗಿ ಹೇಳ್ಕೊಟ್ಟು ಒಂದು ತಿಂಗ್ಳಿಗೆ ಇಲ್ಲ ಅಂದ್ರೂ ಒಂದು 30-40 ತೌಸಂಡ್ ನಾವು ಸಂಬಳ ತಗೊಳ್ಳೋ ಥರ ನಮ್ಮ ಓನ್ ಕಾಲಲ್ಲಿ ನಿಂತು ಸಮಯ ನಾವು ಓನಾಗಿ ಖರ್ಚು ಮಾಡಿಕೊಂಡು ಬೇರೆಯವರು ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕು, ಮತ್ತು ರಾತ್ರಿ ಮಕ್ಕಳು ಮರಿಗಳು ಗಂಡ ಟೈಮಿಂಗ್ಸ್ ಇರಲ್ಲ. ಮತ್ತು ಇದು ಬಂದ್ಬಿಟ್ಟು ಆ ಥರ ಏನಿಲ್ಲ, ನಮ್ಮ ಓನ್ ಟೈಮ್ ತಗೋಬೋದು. ಕಸ್ಟಮರ್ ಯಾವಾಗ ಬರ್ತಾರೋ ಅವಾಗ ಮಾಡ್ಕೋಬೋದು. ಒಂದು ಐಬ್ರೋ ಮಾಡಿದ್ರೆ 50 ರುಪೀಸು, ಒಂದು ಪೆಡಿಕ್ಯೂರ್ ಮೆನಿಕ್ಯೂರು ಫೇಶಿಯಲ್ ಮಾಡಿದ್ರೇ ಅಲ್ಲೇ ಒಂದು 350-400 ರುಪೀಸ್ ಆಗುತ್ತೆ. ಸೊ ಇಷ್ಟೂ ನಾವು ಓನಾಗಿ ಸಂಪಾದನೆ ಮಾಡ್ಕೊಳ್ಳೋದು ಅದು ಸೌಲಭ್ಯ ಸಿಕ್ಕಿದೆ ಸರ್. ಸರ್ ಇದು ನನಗೆ ಆ್ಯಕ್ಚುಲಿ ಈ ಕೋರ್ಸ್ ಬಗ್ಗೆ ಗೊತ್ತಾಗಿದ್ದು ವಾರ ಆದಮೇಲೆ, ನಾನು ಸೇರಿದ್ದು ವಾರ ಆದಮೇಲೆ. ಬಟ್ ಅಂದ್ಕೊಂಡೆ ನಾನು ಇಲ್ಲಿಗೆ ಬರೋಕ್ಕೂ ಮುಂಚೆ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಟೈಮ್ ಪಾಸ್ ಆಗಬೇಕಿತ್ತು. ಸೊ ಏನೋ ಒಂದು ಕಲಿಯೋಣ ಅಂಥೇಳಿ ಅಂದ್ಕೊಂಡು ಬಂದೆ. ಇನ್ನೊಂದೇನು ಅಂದರೆ ರೋಟ್ರಿ ಬೆಂಗಳೂರಲ್ಲಿ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಏಕೆಂದರೆ ಕಾಲೇಜ್ ಡೇಸಲ್ಲಿ ನಾನು ಅದರಲ್ಲಿ ಒಂದು ಮೆಂಬರ್ ಆಗಿದ್ದೆ. ಹಾಗಾಗಿ ರೋಟ್ರಿ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿತ್ತು. ಬಟ್ ಹಳ್ಳಿಗಳ ಕಡೆ ಹೀಗೆಲ್ಲ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಇಲ್ಲಿಗೆ ಬಂದ ಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು, ಇಟ್ ಈಸ್ ವೆರಿ ಹೈ. ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ರೋಟ್ರಿ ಅವರು. ನಾನು ಮೊದಲೇ ಇದ್ದಿದ್ದ ಎಕ್ಸ್ಪೆಕ್ಟೇಷನ್ ಏನಿತ್ತು, ಇಟ್ ಈಸ್ ಸೇಮ್ ಹಿಯರ್ ಆಲ್ಸೋ. ಅಲ್ಲಿ ಹೇಗಿದೆ ಇಲ್ಲೂ ಹಾಗೆ ಇದೆ. ರೋಟ್ರಿ ಅಂದರೆ ಅದ್ರ ಲೆವೆಲ್ ಅದು ಮೇಂಟೈನ್ ಮಾಡ್ತಿದೆ ಸರ್. ಐ ಆಮ್ ವೆರಿ ಹ್ಯಾಪಿ ಫಾರ್ ರೋಟ್ರಿ ಆ್ಯಂಡ್ ಎವ್ರಿಥಿಂಗ್ ಫಾರ್ ಇಟ್. ಇಟ್ ಈಸ್ ವೆರಿ ನೈಸ್. ನಾನು ತುಂಬ ಕಲ್ತಿದ್ದೀನಿ. ನಾನು ಬಂದಿದ್ದಿಲ್ಲಿಗೆ ಕ್ರೋಶ ಕಲಿಯೋದಕ್ಕೆ ಅಂತ ಹೇಳಿ. ವಾರ ಆದಮೇಲೆ ಬಂದರೂ ಸಹ ಆ ಪೋರ್ಷನ್ಸ್ನ ನಮ್ಮ ರಾಧಾ ಮೇಡಮ್ ಅವ್ರು ಏನಿದ್ದಾರೆ ಅವರು ತುಂಬ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ನನಗೆ ಒಂದು ಕಾನ್ಫಿಡೆಂಟ್ ಇದೆ, ನನ್ನ ಸೀರೆಗಳಿಗೆ, ನಮ್ಮ ಮನೆಯವ್ರಿಗೆ, ಮತ್ತು ಏನೋ ಒಂದು ನನ್ನ ಟೈಮ್ ಪಾಸ್ಗೆ ಅಂತ ಹೇಳಿ ನಾನು ಏನೋ ಒಂದು ಅಚೀವ್ ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ನನಗಿದೆ ಸರ್. ತುಂಬ ಥ್ಯಾಂಕ್ಸ್ ಫಾರ್ ರೋಟ್ರಿ ಆ್ಯಂಡ್ ಎವ್ರಿ ಒನ್ ಹಿಯರ್. ಥ್ಯಾಂಕ್ ಯು. ನಮ್ಮ ರೋಟ್ರಿ ಸಿಲ್ಕ್ ಸಿಟಿ ತಂಡದ ಸದಸ್ಯರಾದಂಥ ಕುಮಾರ್ ಅವರಿದ್ದಾರೆ ಸರ್. ಇವಾಗ ಒಂದು ತರಬೇತಿನೆಲ್ಲ ಮಾಡ್ತಾ ಇದ್ರಲ್ವಾ? ಹೌದು ಸರ್. ಆ ತರಬೇತಿ ಪಡೆಯೋರು ಎಷ್ಟು ಮುಖ್ಯನೋ ಅದರಿಂದ ಏನೊಂದು ಈ ಕಾರ್ಯಕ್ರಮಗಳು ರೂಪಿಸುವಂಥದ್ದು, ಜೊತೆಗೆ ನೀವೊಂದು ಡಾಕ್ಯುಮೆಂಟೇಷನ್ ಎಲ್ಲ ಮಾಡುವಂಥದ್ದು ಅಷ್ಟೇ ಮುಖ್ಯ ಇರ್ತದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸರ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಕುಮಾರ್ ಅಂದ್ಬಿಟ್ಟು. ನಾವು ರೋಟ್ರಿ ಸಂಸ್ಥೆಯಲ್ಲಿ ಒಬ್ಬ ಸದಸ್ಯನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ನಮ್ಮಲ್ಲಿ ವಿದ್ಯಾ ಸರಸ್ವತಿ ಚಾರಿಟಬಲ್ ಟ್ರಸ್ಟ್ ಅವರು ಮೊದಲು ನಮ್ಮನ್ನ ಭೇಟಿಯಾಗಿ ಒಂದು ಮೀಟಿಂಗಲ್ಲಿ ಹೇಳ್ತಾರೆ, ನಾವು ಈ ಥರ ಸರ್ ನಾವು ಉಚಿತವಾಗಿ ಟೈಲರಿಂಗು, ಸೀರೆಗೆ ಕುಚ್ಚು ಹಾಕುವಂಥದ್ದು ಮತ್ತು ಬ್ಯೂಟಿ ಪಾರ್ಲರ್ ತರಬೇತಿಯನ್ನು ನೀಡೋಣ ಅಂತ. ಆಗ ನಮ್ಮ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಆಯಿತು ಅಂತ ಎಲ್ಲರ ಸಮ್ಮತಿ ಮೇರೆಗೆ, ಎಲ್ಲರ ಒಪ್ಪಿಗೆ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪ್ರತಿಯೊಂದು ಹಳ್ಳಿ ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಾಗಿರ್ಬೋದು, ಸ್ಕೂಲ್ಗಳಿಗಾಗಿರ್ಬೋದು, ಎಲ್ಲರಿಗೂ ಕೊಡೋಕೆ ಒಂದು ಉದ್ದೇಶ ಏನಪ್ಪ ಅಂತಂದರೆ
ನಮ್ಮ ಹೆಣ್ಣುಮಕ್ಕಳು ಇವತ್ತು ಸ್ವಾವಲಂಬಿಯಾಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು, ಅವರಿಗೆ ಒಂದು ಉದ್ಯೋಗಾವಕಾಶವನ್ನು ಒದಗಿಸ್ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ನಾವು ಯೋಚನೆಯನ್ನು ಮಾಡಿ ಪ್ರತಿಯೊಂದು ಹಳ್ಳಿ ಗ್ರಾಮ ಪ್ರತಿಯೊಂದು ಪ್ರದೇಶಗಳಿಗೂ ಪಾಂಪ್ಲೆಂಟ್ಗಳನ್ನು ಹಂಚಿ ನಾವು ಸುಮಾರು 270 ಮೆಂಬರ್ಗಳನ್ನು ಇಲ್ಲಿ ನಾವು ಕಲೆ ಹಾಕ್ತೀವಿ ಈ ಒಂದು ಸ್ಥಳದಲ್ಲಿ. ಆ 270 ಮೆಂಬರ್ಸಲ್ಲಿ 142 ಜನ ಸುಮಾರು ಟೈಲರಿಂಗ್ ತರಬೇತಿಯನ್ನು ತಗೊಳ್ತಿದ್ದಾರೆ. ಹಾಗೂ ಮತ್ತು ಒಂದು 70 ಜನ ಬ್ಯೂಟಿ ಪಾರ್ಲರ್ ಮಾಡ್ತಿದ್ದಾರೆ. ಒಂದು 40ರಿಂದ 42 ಜನ ಸೀರೆಗೆ ಕುಚ್ಚಾಕುವ ಒಂದು ಪ್ರೋಗ್ರಾಮಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಕಳೆದ 1 ತಿಂಗಳಿಂದ ಸತತವಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಬರ್ತಿದೆ. ನಮಗೆ ತುಂಬ ಚಾರಿಟಬಲ್ ಟ್ರಸ್ಟ್ ಟೀಚರ್ಗಳು ಕೂಡ ನಮಗೆ ತುಂಬ ಸಾಥನ್ನು ನೀಡ್ತಿದ್ದಾರೆ. ಹಾಗೆ ನಾವು ಇವ್ರು ಏನು ತರಬೇತಿ ಪಡಿತಿದ್ದಾರೋ ಪ್ರತಿಯೊಂದು ಕಾಲಘಟ್ಟದಲ್ಲೂ ಬಂದು ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಇದನ್ನು ಚೆಕ್ ಮಾಡ್ತಾ ಇದ್ದೀವಿ. ಅವರೇ ನಿರ್ಮಿಸಿರುವಂಥ ಕೆಲವೊಂದು ಜಾಕೆಟ್ಗಳನ್ನು ಆಲ್ರೆಡಿ ಹೊಲಿಗೆ ಮಾಡಿದ್ದಾರೆ. ಅವ್ರಿಗೆ ಡ್ರೆಸ್ ಪೀಸ್ ಕೊಟ್ಟಿದ್ದೀವಿ. ಆ ಡ್ರೆಸ್ ಪೀಸ್ಗಳನ್ನು ಕೂಡ ಹೊಲಿಗೆ ಮಾಡಿ ಅವರೇ ಕಲಿತು 1 ತಿಂಗಳಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಬೆಳೆಸ್ಕೊಂಡಿದ್ದಾರೆ ಅಂತಂದರೆ, ಹೊರಗಡೆ ಹೋಗಿ ನಾನು ಉದ್ಯೋಗವನ್ನು ಸೃಷ್ಟಿಸಬಲ್ಲೆ, ನಾನು ಉದ್ಯೋಗವನ್ನು ಮಾಡಬಲ್ಲೆ, ನಾನು ನನ್ನ ಸಂಸಾರಕ್ಕೆ ಜವಾಬ್ದಾರಿ ಆಗಬಲ್ಲೆ, ಈ ಎಲ್ಲ ವರ್ಡ್ಗಳು ಅವರ ಮಾತಿಂದ ಬರ್ತಿದ್ದಾರೆ. ಇದು ನಮಗೆ ಔಟ್ಪುಟ್ ಆಗಿ ಬರ್ತಿರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಿದೆ. ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದರೆ ತಮಾಷೆ ಮಾತಲ್ಲ. ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಆ ವೆಚ್ಚವನ್ನು ನಮ್ಮ ರೊಟೇರಿಯನ್ ಗಣೇಶ್ ಅವರು ಕೂಡ ಅವರ ಉಚಿತವಾಗಿ ಹೊಲಿಗೆ ಮಿಷಿನನ್ನು ಕೊಡಿಸೋದಕ್ಕೆ ರೆಡಿ ಇದ್ದಾರೆ. ಆಲ್ರೆಡಿ ನಾಳೆ 3ನೇ ತಾರೀಕು ನಮ್ಮ ಕನ್ನಿಕಾ ಮಾಲಲ್ಲಿ ಫಂಕ್ಷನ್ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಉಚಿತವಾಗಿ ಟೈಲರಿಂಗ್ ಮಿಷಿನ್ಗಳನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಬ್ಯೂಟಿ ಪಾರ್ಲರ್ ಬೇಕಾಗಿರೋಂಥ ಸಾಮಗ್ರಿಗಳನ್ನು ಉಚಿತವಾಗಿ ಆ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಕ್ರೋಶಾ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಇದೆಲ್ಲದರಿಂದ ನಮಗೆ ಏನಪ್ಪ ಅನುಕೂಲ ಆಗ್ತಿದೆ ಅಂದರೆ, 10 ಮಹಿಳೆಯರು ನಮಗೆ ಇವತ್ತು ಬಂದು ಹೇಳ್ತಿದ್ದಾರೆ, ಸರ್ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ, ಸಮಾಜಮುಖಿ ಕೆಲಸ ಮಾಡಿದ್ದೀರಾ, ಇದರಿಂದ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಸ್ವಂತ ಸಂಪಾದನೆಗೆ ನಾವು ಇಳಿಬೋದು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. ಹಾಗೂ ಕೂಡ ನಾವೆಲ್ಲ ಈ ಒಂದು ಡಾಕ್ಯುಮೆಂಟೇಶನ್ ಯಾವುದೂ ಬಿಡದೆ ಪ್ರತಿಯೊಂದರಲ್ಲೂ 1 ತಿಂಗಳಿಂದ ಸತತವಾಗಿ ನಮ್ಮ ಚಾರಿಟಬಲ್ ಟ್ರಸ್ಟ್ ಟೀಮವರು ಮತ್ತು ನಮ್ಮ ರೋಟ್ರಿ ಟೀಮವರು ಕೂಡ ಇಲ್ಲಿ ಸತತವಾಗಿ ಪ್ರಯತ್ನ ಮಾಡ್ತಿದ್ದೇವೆ. ಎಸ್ಪೆಷಲಿ ಇದೆಲ್ಲ ನಮ್ಮ ಶ್ರೀಧರ್ ಅವ್ರಿಗೆ, ನಮ್ಮ ಅಧ್ಯಕ್ಷ ಶ್ರೀಧರ್ ಅವ್ರಿಗೆ ಸಲ್ಲಬೇಕಾಗುತ್ತೆ. ತುಂಬಾ ಇನ್ವಾಲ್ವ್ ಆಗಿ ಮಾಡ್ತಿದ್ದಾರೆ. ಇದೇ ರೀತಿ ಸಮಾಜಮುಖಿ ಸೇವೆ ಮಾಡೋದಕ್ಕೆ ನೀವು ನಮಗೆ ಪ್ರೋತ್ಸಾಹ ಮಾಡ್ತಿದ್ರೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಫಂಕ್ಷನ್ಗಳನ್ನು ನೀಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.